ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾವು ಬೆಂಗಳೂರಿಂದ ಬಂದಿದ್ದು, ನಾವು 4 ಜನ ಬಂದ್ವಿ. ಬೆಳಗ್ಗೆ ಇಲ್ಲಿ ಬಂದ್ಬಿಟ್ವಿ. ನಾವು ಅಂದ್ಕೊಂಡು ತುಂಬ ಕ್ರೌಡ್ ಇರುತ್ತೆ ಅಂತ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ನಮ್ಗೆ ಇವತ್ತಿಲ್ಲಿ. ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ನಮ್ಗೆ ಅಷ್ಟು ಬೇಗ ಆಗುತ್ತೆ ಅಂತೇಳಿ. ಇಟ್ ವಾಸ್ ರಿಯಲಿ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್, ಮರೆಯೋಕ್ಕಾಗಲ್ಲ. ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಏನಂದರೆ ಅಲ್ಲಿ ನಿಂತ್ಕೊಳ್ಳೋಕೆ ಬಿಟ್ಟಿಲ್ಲ, ಅದರ್ವೈಸ್ ಎವ್ರಿಥಿಂಗ್ ದೇವ್ರು ತುಂಬ ಚೆನ್ನಾಗಿ ನೋಡಿದ್ವಿ. ಅದೇ ಮುಖ್ಯ ನಮಗೆ. ಥ್ಯಾಂಕ್ಸ್, ನಿಮಗೂ ಥ್ಯಾಂಕ್ಸ್. ಇಲ್ಲ, ಇದೇ ಫಸ್ಟ್ ಟೈಮು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಲ್ಲ, 4 ವರ್ಷದಿಂದ ಬರ್ಬೇಕು ಅನ್ಕೊಂಡಿದ್ದು. ಈ ವರ್ಷ ಬಂದೆ ನಾನು. ಹೆದರ್ಕೊಳ್ತಾ ಇದ್ವಿ. ಈ ವರ್ಷ ಒಂಥರ ಕೃಷ್ಣ ಬೈರೇಗೌಡರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಹಿಮ್. ಥ್ಯಾಂಕ್ ಯು. ಹಾಸನ ಇಟ್ಸ್ ಇದು ಹೇಳ್ತಾರಲ್ಲ, ಅದ್ರದ್ದು ಪವಾಡ ಎಲ್ಲ ಕೇಳ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಅಪ್ಪ ಅಮ್ಮನ ಪವಾಡ ಎಲ್ಲ ಕೇಳಬೇಕಾದ್ರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಷ್ಟೊಂದು ಈಸಿಯಾಗಿ ನಮ್ಗೆ ಸಿಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಇಟ್ ಈಸ್ ಒನ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಮರೆಯೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ಬರ್ಬೇಕು ಅಂದ್ಕೊಂಡಿದ್ದೀನಿ. ಇದೇ ಥರ ವ್ಯವಸ್ಥೆ ಇದ್ರೆ ಖಂಡಿತ ಬರ್ತೀನಿ. ಸುಮಿತ್ರಾ ಅಂತ ಹೇಳ್ಬಿಟ್ಟು ಸರ್, ಈ ವರ್ಷ ಹಾಸನಾಂಬ ದೇವ ದರ್ಶನ ವಿಶೇಷವಾಗಿದೆ, ಅನುಕೂಲವಾಗಿದೆ. ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನೋ ಲೆಕ್ಕಾಚಾರಕ್ಕೆ ಇವತ್ತು ಮಾಡಿಕೊಟ್ಟಿದ್ದಾರೆ ಜಿಲ್ಲಾಡಳಿತ. ನನಗೆ 45 ವರ್ಷ ಏಜು. ಅದರಲ್ಲಿ ನಾನು 5 ವರ್ಷದಿಂದ ನೆನಪಿರ್ಬೋದು. ಇನ್ನು 5 ವರ್ಷ ಬಿಡಿ, 10 ವರ್ಷ ಆಯಿತು. ಇನ್ನು ನೋಡಿದಂಥ 35 ವರ್ಷದಲ್ಲ ಈ ಹಾಸನಾಂಬ ದೇವಸ್ಥಾನದ ಆಡಳಿತ ಇರ್ಬೋದು, ಕಾರ್ಯಗಳಿರ್ಬೋದು, ಅಂದರೆ ಬಂದು ಹೋಗಿ ಮಾಡೋ ಅಂಥ ಯಾವುದೇ ಒಂದು ಆಗುವಗಳಿರ್ಬೋದು, ಈ ಒಂದು 2025ನೇ ಇಲ್ಲಿ ಮಾಡಿದಂಥ ಜಿಲ್ಲಾಡಳಿತ ಮಾಡಿರುವಂಥ ಈ ಕೆಲಸ ಇದೆಯಲ್ಲ, ಇದು ಶ್ಲಾಘನೀಯ ಮಾಡೋಂಥದ್ದು. ಪ್ರತಿಯೊಬ್ಬರಿಗೂ ಅನುಕೂಲ, ಪ್ರತಿಯೊಬ್ಬರಿಗೂ ಎಲ್ಲ ಅವಕಾಶ ಸಿಕ್ಕಿದೆ. ಪ್ರತಿಯೊಬ್ಬರು ಸಮಾಧಾನಕವಾಗಿ ಅವ್ರು ಪಾಸ್ ತಗೊಂಡಿರಲಿ, ದುಡ್ಡಲ್ಲಿ ಬಂದಿರಲಿ, ಸಾಮಾನ್ಯ ದರ್ಶನವಾಗಿರಲಿ, ಪ್ರತಿಯೊಬ್ಬರು ನೋಡಿದ್ದಕ್ಕೆ ಹಾಸನಾಂಬದ ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ. ಇದು ಜಿಲ್ಲಾಡಳಿತಕ್ಕೆ ಕೃತಜ್ಞತೆ. ಇನ್ನು ಹಾಸನ ಸರ್, ನಾನೊಂದು 25 ನಿಮಿಷ ದರ್ಶನ ಮುಗಿಸಿದ್ದೀನಿ ಸರ್. ಏನು ಎಲ್ಲ ಚೆನ್ನಾಗಿದೆ ಸರ್. ಜಿಲ್ಲಾಡಳಿತ ಬಂದರೆ ಶಾಸಕರಾಗ್ಬೋದು, ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲ, ವರ್ಷಕ್ಕೊಂದು ಸಲ. ಅದು ಈ ಸಲ 3 ದಿನ ಜಾಸ್ತಿ ಸಿಕ್ಕಿದೆ, 2 ದಿನ ಜಾಸ್ತಿ ಸಿಕ್ಕಿದೆ. ಅದು ನಮ್ಮ ಹಾಸನ ಜನತೆ ಪುಣ್ಯ ಅನ್ಕೋಬೇಕು. 2 ದಿನ ಜಾಸ್ತಿ ಸಿಕ್ಕಿರೋದು ಪುಣ್ಯನೇ. ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ ಸರ್. ಅದರಲ್ಲಿ ರಘುನಂದನ್ ಸರ್. ಓಕೆ, ಥ್ಯಾಂಕ್ ಯು.